ಹಾಯ್ ಫ್ರೆಂಡ್ಸ್, ಟ್ರಾವೆಲಿಂಗ್ ಫುಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಟ್ರಾವೆಲಿಂಗ್ ಫುಡ್ ನಲ್ಲಿ ನಾವಿರುವಂತ ಏರಿಯಾ ತಮಿಳುನಾಡಿನ ವೆಲ್ಲೂರು ಜಿಲ್ಲೆಯಲ್ಲಿರುವ ಅದ್ಭುತವಾದ ಶ್ರೀ ತೀರ್ಥಗಿರಿ ವಡಿವೇಲು ಸುಬ್ರಹ್ಮಣ್ಯರ್ ತಿರುಕೋವಿಲ್ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿಲ್ಲವಾದಲ್ಲಿ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ ಬನ್ನಿ. ಇದು ಒಂದು ಬೆಟ್ಟದ ಮೇಲಿರುವ ದೇವಸ್ಥಾನವಾಗಿದ್ದು ಇಲ್ಲಿನ ವಾತಾವರಣ ತುಂಬಾ ಶಾಂತ ಮತ್ತು ಭಕ್ತಿ ಭಾವದಿಂದ ಕೂಡಿದೆ. ಭಕ್ತರು ಬೆಟ್ಟದ ಮೇಲಕ್ಕೆ ಹೋಗುವಾಗ ಪ್ರಕೃತಿಯ ಸುಂದರ ದೃಶ್ಯಗಳನ್ನು ನೋಡಬಹುದು. ಇಲ್ಲಿ ಆರಾಧನೆಯಾಗುವ ದೇವರು ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಮುರುಗನ್. ತಮಿಳು ಜನರ ಅತ್ಯಂತ ಆರಾಧ್ಯ ದೇವರಲ್ಲಿ ಮುರುಗನ್ ಪ್ರಮುಖರು. ಅವರನ್ನು ಶಕ್ತಿ, ಜ್ಞಾನ ಮತ್ತು ಧೈರ್ಯದ ಪ್ರತೀಕವಾಗಿ ಪೂಜಿಸಲಾಗುತ್ತದೆ. ಈ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಏನೆಂದರೆ ಇಲ್ಲಿ ನಿರ್ಮಿಸಲಾದ 92 ಅಡಿ ಎತ್ತರದ ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿಮೆ. ಇದು ಭಾರತದ ಅತ್ಯಂತ ಎತ್ತರವಾದ ಮುರುಗನ್ ಪ್ರತಿಮೆಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ. ಪ್ರತಿಮೆಯಲ್ಲಿ ಸ್ವಾಮಿಯ ಕೈಯಲ್ಲಿ ಇರುವ ವೇಲ್ ಆಯುಧವು ದುಷ್ಟರ ವಿರುದ್ಧದ ಜಯವನ್ನು ಸೂಚಿಸುತ್ತದೆ. ಪ್ರತಿಮೆಯ ವಿನ್ಯಾಸ ತುಂಬಾ ಅದ್ಭುತವಾಗಿದ್ದು ರಾತ್ರಿ ಸಮಯದಲ್ಲಿ ಬೆಳಕಿನ ಅಲಂಕಾರದಿಂದ ಇನ್ನೂ ಸುಂದರವಾಗಿ ಕಾಣುತ್ತದೆ. ಸಾವಿರಾರು ಭಕ್ತರು ಮತ್ತು ಪ್ರವಾಸಿಗರು ಈ ಪ್ರತಿಮೆಯನ್ನು ನೋಡಲು ಪ್ರತಿದಿನ ಭೇಟಿ ನೀಡುತ್ತಾರೆ. ವಿಶೇಷವಾಗಿ ಹಬ್ಬಗಳ ಸಮಯದಲ್ಲಿ ಈ ಪ್ರದೇಶ ಭಕ್ತರಿಂದ ತುಂಬಿರುತ್ತದೆ. ತೀರ್ಥಗಿರಿ ದೇವಸ್ಥಾನವು ಭಕ್ತರಿಗೆ ಮಾನಸಿಕ ಶಾಂತಿ ಮತ್ತು ಭಕ್ತಿಭಾವವನ್ನು ನೀಡುತ್ತದೆ. ಇಲ್ಲಿ ಸ್ಕಂದಷಷ್ಠಿ, ತೈಪೂಸಂ ಮತ್ತು ಕಾರ್ತಿಕ ಮಾಸದ ಉತ್ಸವಗಳು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಮುರುಗನ್ ಭಕ್ತರು ತಮ್ಮ ಮನಸ್ಸಿನಲ್ಲಿ ಇರುವ ಆಸೆಗಳು ಈಡೇರುತ್ತದೆ ಎಂಬ ನಂಬಿಕೆಯಿಂದ ಇಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಈ ದೇವಸ್ಥಾನ ಅರುಳ್ಮಿಗು ತೀರ್ಥಗಿರಿ ಮುರುಗನ್ ಟೆಂಪಲ್ ವೆಲ್ಲೂರು ನಗರ ಸಮೀಪದಲ್ಲಿದ್ದು ರಸ್ತೆ ಮಾರ್ಗದ ಮೂಲಕ ಸುಲಭವಾಗಿ ತಲುಪಬಹುದು. ದೇವಾಲಯದ ಸುತ್ತಲಿನ ಬೆಟ್ಟ ಮತ್ತು ಪ್ರಕೃತಿ ದೃಶ್ಯಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಹೀಗಾಗಿ ಸ್ನೇಹಿತರೆ, ವೆಲ್ಲೂರಿನ ಈ ಅದ್ಭುತ ತೀರ್ಥಗಿರಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮತ್ತು 92 ಅಡಿ ಭವ್ಯ ಮುರುಗನ್ ಪ್ರತಿಮೆಯ ಬಗ್ಗೆ ನಿಮಗೆ ಮಾಹಿತಿ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ರೀತಿಯ ದೇವಾಲಯಗಳು, ಪ್ರವಾಸಿ ಸ್ಥಳಗಳು ಮತ್ತು ಆಧ್ಯಾತ್ಮಿಕ ಹಾಗೂ ಅನೇಕ ರೀತಿಯ ವಿವಿಧ ಉಪಹಾರಗಳ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಖ್ಯವಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಅನ್ನುವುದರ ಮೂಲಕ ಇನ್ನು ಮುಂದಿನ ವಿಡಿಯೋಗಳ ಜೊತೆಗೆ ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು. ಮತ್ತೆ ಇನ್ನು ವಿಡಿಯೋಗಾಗಿ ಕಾಯ್ತಾ ಇರಿ. ನಮ್ಮ ಚಾನೆಲ್ನ ಉದ್ದೇಶ ಅನೇಕ ಸ್ಥಳಗಳು, ಆಹಾರಗಳು, ಉಪಹಾರಗಳನ್ನು ತಿಳಿಸುವುದೇ ನಮ್ಮ ಚಾನೆಲ್ನ ಉದ್ದೇಶವಾಗಿದ್ದು ಈ ಕೂಡಲೇ ನೀವೇನಾದರೂ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿಲ್ಲವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಖ್ಯವಾಗಿ ದೇವಸ್ಥಾನದ ಮಾಹಿತಿ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ನಮ್ಮ ಚಾನೆಲ್ ಅನ್ನು ಇದೇ ರೀತಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.